ಓಂ ಪರಬ್ರಹ್ಮ ಪರಂಜ್ಯೋತಿ ಪರಂ ವಿಷ್ಣು ಪರಂ ಶಕ್ತಿ ಪರಮೇಶ್ವರ ಶ್ರೀ 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 ಹಿಮಗಿರಿವಾಸ ಈಶ್ವರಾಯ ನಮಃ. ಈಶ್ವರಾಯ ನಮಃ. ಈಶ್ವರಾಯ ನಮಃ. ಓಂ ಘಂ ಗಣಪತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪರಮೇಶ್ವರ ಸ್ವರೂಪವಾದಂತಹ ಸಭೆಗೆ ನಮಸ್ಕಾರ. ಮೇಲೆ ಇಲ್ಲಿಯ ತನಕ ಕೇಳಿರುವುದರಿಂದ ಅರ್ಥವಾಗುವುದೇನೆಂದರೆ, ಮುಖ್ಯವಾಗಿ ನಾವು ಆಚರಿಸುವ ದೈನಂದಿನ ಚಟುವಟಿಕೆಗಳು, ಲೌಕಿಕವಾದಂತಹ ಕರ್ತವ್ಯಗಳು ಅವಿಕ್ರಮಣ ಮತ್ತು ಪ್ರತ್ಯಾವಯದಂತಹ ಆತಂಕಗಳು, ಅವಾಂತರಗಳನ್ನುಂಟು ಮಾಡುತ್ತದೆ. ಇದಕ್ಕೆ ಶ್ರೀಕೃಷ್ಣನು ವಿವರಿಸಿ ಹೇಳುವುದನ್ನು ಅರ್ಥ ಮಾಡಿಕೊಂಡು ಅದನ್ನೇ ಜೀವನದಲ್ಲಿ ಅಳವಡಿಸಿಕೊಂಡರೆ ಎಂಥದ್ದೇ ಅಡೆತಡೆಗಳಾದರೂ ದೂರವಾಗುತ್ತದೆ. ಹೇಳಬೇಕೆಂದರೆ ಇಲ್ಲಿ ಶ್ರೀಕೃಷ್ಣ ಹೇಳಿರುವುದೇನು ಹೊಸ ಪದ್ಧತಿಯಲ್ಲ. ನಾವು ಪ್ರತಿನಿತ್ಯ ಆಚರಿಸುವ ಕರ್ಮವನ್ನಷ್ಟೇ ಇನ್ನೊಂದು ವಿಧಾನದಲ್ಲಿ ಹೇಳಿದ್ದಾನೆ. ಆದರೆ ಆ ಕರ್ಮಾಚರಣೆಗೆ ಶ್ರೀಕೃಷ್ಣ ರೂಪಿಸಿರುವ ನಿಯಮ ಹೊಸದು. ಇದರಿಂದ ಮನುಷ್ಯ ಯಾವ ಕರ್ಮದಲ್ಲಿ ಬಂದಿಯಾಗುತ್ತಾನೆಯೋ ಅಂತಹ ಭವಬಂಧನಗಳ ಬಗ್ಗೆ ಮನುಷ್ಯನಿಗೆ ಆಂತರಿಕವಾಗಿ ಅವನ ದೃಷ್ಟಿಕೋನ ಬದಲಾಗುತ್ತದೆ. ಅವನ ಯೋಚನೆಗಳಲ್ಲಿ ಬದಲಾವಣೆ ಉಂಟಾಗುತ್ತದೆ. ಈ ಜನನ ಮರಣಗಳ ನಿತ್ಯ ಸಂಘರ್ಷದಲ್ಲಿ ತೃಪ್ತಿಯಿಲ್ಲದ ಮನುಷ್ಯನಿಗೆ ಹೊಸ ದೃಷ್ಟಿಕೋನವೊಂದು ಏರ್ಪಟ್ಟು ಮುಕ್ತಿಗೆ ಯೋಚಿಸುವಂತಹ ಶಕ್ತಿ ದೊರೆಯುತ್ತದೆ. ಶ್ರೀಕೃಷ್ಣನು ಹೇಳಿದ ರೀತಿಯಲ್ಲಿ ಧರ್ಮಾಚರಣೆಗೆ ಮನುಷ್ಯ ಸಿದ್ಧನಾಗಿ ಸಾಧನೆ ಮಾಡಿದ್ದೇ ಆದರೆ ಆ ಸಾಧನೆ ಅವನನ್ನು ಸಾಮಾಜಿಕ, ಆರ್ಥಿಕ, ಮಾನಸಿಕ ತೊಂದರೆಗಳಿಂದ ದೂರವಿರಿಸುತ್ತದೆ. ಅಷ್ಟೇ ಅಲ್ಲ, ಇದರಿಂದ ಅನಾರೋಗ್ಯವೂ ನಿವಾರಣೆಯಾಗುತ್ತದೆ. ಸಾವಿನಿಂದ ಉಂಟಾಗುವ ದುಃಖವೂ ಕೂಡ ತೊಲಗುತ್ತದೆ. ಅವನನ್ನು ಲೌಕಿಕ ಸಂಬಂಧಗಳಿಂದ ಮುಕ್ತಗೊಳಿಸುತ್ತದೆ. ಮನುಷ್ಯ ತನಗಾಗಿ ಒಂದು ಧ್ಯೇಯವನ್ನು ಹೊಂದಿರಬೇಕು. ಆ ಧ್ಯೇಯ ಸಾಧನೆಗಾಗಿ ಕಾಯ, ವಾಚ, ಮನಸ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳಬೇಕು. ಆ ಧ್ಯೇಯ ಅಥವಾ ಗುರಿ ಮೋಕ್ಷವೆಂದುಕೊಳ್ಳುವುದಾದರೆ ಆ ಮೋಕ್ಷ ಹೊಂದುವುದಕ್ಕಾಗಿಯೇ ಜೀವನವನ್ನು ಮುಡುಪಾಗಿಟ್ಟು ಆ ನಿಟ್ಟಿನಲ್ಲಿಯೇ ಕಾರ್ಯೋನ್ಮುಖವಾಗಿರಬೇಕು. ಆ ಮನೋಸ್ಥೈರ್ಯ ಮನುಷ್ಯನನ್ನು ತಾನಿಡುವ ಪ್ರತಿ ಹೆಜ್ಜೆಯು ಸಾಧನೆಯ ಗುರಿ ಮುಟ್ಟಲು ಕೈ ಹಿಡಿದು ನಡೆಸುವಂತಿರುತ್ತದೆ. ಒಮ್ಮೆ ಭವಬಂಧನಗಳಿಂದ ಮುಕ್ತಿ ಪಡೆದನೆಂದರೆ ಮನುಷ್ಯನ ಮನಸ್ಸಿನ ಆಲೋಚನೆಗಳು ನಿರ್ಮಲವಾಗಿ ಮತ್ತು ಸ್ವಚ್ಛವಾಗಿ ಮಾರ್ಪಡುತ್ತದೆ. ಹೀಗೆ ನಿರ್ಮಲ ಮತ್ತು ಸ್ವಚ್ಛವಾದ ಮನಸ್ಸು ಸಂಘರ್ಷಣೆಗಳಿಗೆ ದೂರವಾಗಿ ಗೊಂದಲಗಳಿಂದ ಅತೀತವಾಗಿರುತ್ತದೆ. ಇಂತಹ ಪ್ರಶಾಂತವಾದ ಮನಸ್ಸಿನಲ್ಲಿನ ಮನುಷ್ಯ ಕೈಗೊಳ್ಳುವ ಯಾವುದೇ ಕೆಲಸವಾದರೂ ಇತರರು ಮಾಡುವ ಕೆಲಸಕ್ಕಿಂತ 100 ಪಟ್ಟು ಶಕ್ತಿಯುತವಾಗಿಯೂ ಪ್ರಭಾವಶಾಲಿಯಾಗಿಯೂ ಇರುತ್ತದೆ. ದೃಢವಾದ ಸಂಕಲ್ಪದಿಂದ ಮಾಡುವಂತಹ ಕೆಲಸ ಅತ್ಯುತ್ತಮವಾಗಿ ನಿರ್ವಹಿಸಲಾಗುತ್ತದೆ. ಆದ್ದರಿಂದ ನಾವು ಮಾಡುವ ಯಾವುದೇ ಕೆಲಸವಾದರೂ ಅದರಿಂದ ಯಾವುದೇ ಫಲಿತಾಂಶವನ್ನು ನಿರೀಕ್ಷಿಸದಂತೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ತನ್ನ ಕೆಲಸಕ್ಕೆ ತನಗಿಷ್ಟ ಬಂದ ಪ್ರಮಾಣದ ಲಾಭ ಬೇಕೆಂದು ಬಯಕೆಗಳನ್ನು ಬೆಳೆಸಿಕೊಳ್ಳುವುದೇ ಇರುವುದು ಉತ್ತಮ. ಮನಸ್ಸನ್ನು ನಿಶ್ಚಲವಾಗಿ ಇಟ್ಟುಕೊಳ್ಳಬೇಕು. ಹೀಗೆ ಈ ನಿಶ್ಚಲವಾದ ಮನಸ್ಸಿನಿಂದ ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ
ಅದರ ಪರಿಣಾಮವಾಗಿ ನಮ್ಮ ಕಾರ್ಯನಿರ್ವಹಣೆಯಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತಿರುವುದನ್ನು ನಾವೇ ಗಮನಿಸಬಹುದು. ಇಂತಹ ವಿಧಾನವನ್ನು ಅಳವಡಿಸಿಕೊಂಡಾಗ ಲೌಕಿಕ ಜೀವನದಲ್ಲಿ ಸಂತೋಷ, ಉತ್ತಮ ಫಲಿತಾಂಶಗಳು, ಯಶಸ್ಸು ತಂತಾನೇ ಕೈಗೂಡುತ್ತದೆ. ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ನಾವು ಫಲಿತಾಂಶಕ್ಕಾಗಿ ಎದುರು ನೋಡುತ್ತೇವೆ. ಅಭಿವೃದ್ಧಿ ಮಂದವಾಗಿದ್ದರೂ ಅಥವಾ ಸಮಾಧಾನಕರವಾಗಿದ್ದರೂ ನಾವು ನಮ್ಮ ಕರ್ತವ್ಯವನ್ನು ದೃಢ ಸಂಕಲ್ಪದೊಂದಿಗೆ ಮಾಡಿದ್ದೇ ಆದರೆ ಬರುತ್ತಾ ನಾವು ನಮ್ಮ ಗುರಿಯನ್ನು ತಲುಪುತ್ತೇವೆ. ಆದರೆ ಒಂದು ವಿಷಯವನ್ನು ಇಲ್ಲಿ ಯಾರೂ ನಿರ್ಲಕ್ಷಿಸಬಾರದು. ಫಲಿತಾಂಶಗಳನ್ನು ನಿರೀಕ್ಷಿಸುತ್ತಾ ಲಾಭದಲ್ಲೇ ಹೆಚ್ಚು ಆಸಕ್ತರಾಗಿದ್ದರೆ ನಮ್ಮ ಶಕ್ತಿ ಸಾಮರ್ಥ್ಯಗಳು ಇಳಿಮುಖವಾಗುತ್ತದೆ. ನಾವು ಒಂದು ಧರ್ಮಯುದ್ಧದಲ್ಲಿ ಪಾಲ್ಗೊಂಡಿದ್ದೇವೆ ಎಂದುಕೊಂಡರೆ ಈ ಧರ್ಮಯುದ್ಧವು ನ್ಯಾಯಯುತವಾದದ್ದು, ಶಾಸ್ತ್ರಸಮ್ಮತವಾದದ್ದು. ಈ ಯುದ್ಧರಂಗವನ್ನೇ ದೇವಾಲಯವೆಂದು ಭಾವಿಸಿ ಯುದ್ಧದಲ್ಲಿ ನಾವು ಕೈಗೊಳ್ಳುವಂತಹ ಕಾರ್ಯಗಳನ್ನು ಭಗವಂತನಿಗೆ ಮಾಡುವ ಪೂಜಾ ಕೈಂಕರ್ಯಗಳೆಂದು ದೇವರಿಗೆ ಸಮರ್ಪಿಸಬೇಕು. ಸೋಲು ಗೆಲುವಿನ ಆಲೋಚನೆಗೆ ಮನಸ್ಸಿನಲ್ಲಿ ಆಸ್ಪದ ಕೊಡಬಾರದು. ಸಮಚಿತ್ತದಿಂದ ಹೃದಯ ಸ್ವಚ್ಛವಾಗಿ ಪ್ರಶಾಂತವಾಗಿರಬೇಕು. ಗೆಲುವಿನ ಸಂತೋಷವನ್ನಾಗಲಿ ಸೋಲಿನ ದುಃಖವನ್ನಾಗಲಿ ಕುರಿತು ಆಲೋಚನೆಗಳು ಇರಬಾರದು. ಫಲಿತಾಂಶವನ್ನು ಕುರಿತಾಗಿ ಯಾವುದಾದರೂ ಯೋಚನೆಗಳು ನಮ್ಮ ಮನಸ್ಸನ್ನೇನಾದರೂ ಪ್ರವೇಶಿಸಿದರೆ ಅದೇ ಆತಂಕ, ಭಯ ಮತ್ತು ಸಂದೇಹಗಳಲ್ಲಿ ಮುಳುಗಿ ಹೋಗುತ್ತದೆ. ಅಂತಹ ಆಲೋಚನೆಗಳು ನಮ್ಮಲ್ಲಿ ಉದ್ವೇಗವನ್ನು ಉಂಟು ಮಾಡುತ್ತದೆ. ಆದ್ದರಿಂದಲೇ ಶ್ರೀಕೃಷ್ಣನು ಹೇಳಿದ ಗೀತೋಪದೇಶ ಅರ್ಜುನನಿಗೆ ಮಾತ್ರವಲ್ಲ, ಅದು ಇಡೀ ಮನುಕುಲಕ್ಕೆ, ಈ ಸೃಷ್ಟಿಯಲ್ಲಿನ ಪ್ರತಿ ಸ್ತ್ರೀ ಪುರುಷರಿಗೂ ಶ್ರೇಷ್ಠವಾದ ಉಪದೇಶವಾಗಿ ಶಾಶ್ವತವಾಗಿ ನಿಂತಿರಲು ಕಾರಣ. ಈ ಉಪದೇಶ ಜೀವನ ಎನ್ನುವ ಯುದ್ಧವನ್ನು ಧೈರ್ಯವಾಗಿ ಎದುರಿಸುವ ಶಕ್ತಿಯನ್ನು ಕೊಡುತ್ತದೆ. ಸಮಯ ಈ ಸಂದೇಹಗಳಿಗೆ ಅಥವಾ ಈ ಸಂದೇಶಗಳಿಗೆ ಅಡ್ಡಿಯಾಗುವುದಿಲ್ಲ. ಯಾವುದೇ ಮನುಷ್ಯನಿಗೆ ಜೀವನದಲ್ಲಿ ಯಾವುದೇ ರೀತಿಯಾಗಿ ಮೆದುಳಿನಲ್ಲಿ ಉದ್ಭವಿಸುವ ವಿವಿಧ ಯೋಚನೆಗಳು ಬೇರೆ ಬೇರೆ ಹಾದಿಯಲ್ಲಿ ಲಗಾಮಿಲ್ಲದ ಕುದುರೆಯಂತೆ ಓಡಿ ಹೋಗುತ್ತಿರುತ್ತದೆ. ಪ್ರತಿಯೊಂದು ಚಿಂತೆಗಳು, ಆಲೋಚನೆಗಳು ಸುಲಭವಾಗಿ ಹಾರಿ ಹೋಗುತ್ತದೆ ಮತ್ತು ಚದುರಿ ಹೋಗುತ್ತಿರುತ್ತದೆ. ಎಲ್ಲೂ ಸ್ಥಿರವಾಗಿ ನಿಲ್ಲುವುದಿಲ್ಲ. ಇಂತಹ ವ್ಯರ್ಥ ಯೋಚನೆಗಳಿಂದ ಮನುಷ್ಯನ ಶಕ್ತಿ ಕ್ರಮೇಣ ಕ್ಷೀಣಿಸುತ್ತದೆ ಹೊರತು ಇದರಿಂದ ಬೇರೆ ಯಾವ ಪ್ರಯೋಜನವೂ ಇಲ್ಲ. ಯಾವುದು ಸರಿ, ಯಾವುದು ತಪ್ಪು, ಏನು ಬೇಕು, ಯಾವುದು ಬೇಡ ಎಂದು ಸರಿಯಾಗಿ ನಿರ್ಧರಿಸಲು ಸಾಧ್ಯವಾಗದೆ ಗೊಂದಲಗಳಲ್ಲಿ ತನ್ನ ಗುರಿ ತಿಳಿಯದೆ ಸಮಯ ಮತ್ತು ಶಕ್ತಿ ವ್ಯರ್ಥವಾಗುತ್ತಿರುತ್ತದೆ. ಅಂತಹ ಸ್ಥಿತಿ ತಲುಪಿದ ಒಬ್ಬ ವ್ಯಕ್ತಿಯ ಉದಾಹರಣೆಯನ್ನು ನಾವು ಉಲ್ಲೇಖಿಸುವುದಾದರೆ, ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಕುಟುಂಬವನ್ನು ನೋಡುವುದಾದರೆ ಆತನ ಹಿರಿಯ ಮಗ ವೈದ್ಯ, ಮತ್ತೊಬ್ಬ ಮಗ ಇಂಜಿನಿಯರ್ ಮತ್ತು ಆತನ ಮಗಳು ಆಗರ್ಭ ಶ್ರೀಮಂತನ ಪತ್ನಿ. ಹೀಗೆ ತನ್ನ ಕುಟುಂಬ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಉನ್ನತ ಮಟ್ಟಕ್ಕೆ ಏರಲು ಆತ ಬಹಳಷ್ಟು ಶ್ರಮ ಪಟ್ಟಿದ್ದಾನೆ. ತನ್ನವರ ಬಗ್ಗೆ ತನಗಿರುವ ಎಲ್ಲ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು, ಆಸೆಗಳನ್ನು ನೆರವೇರಿಸಿಕೊಂಡಿದ್ದಾನೆ. ತನ್ನಿಷ್ಟದಂತೆ ತನ್ನ ಮಕ್ಕಳಿಗೆ ದೊಡ್ಡ ದೊಡ್ಡ ಶಿಕ್ಷಣ ಕೊಡಿಸಿದ್ದಾನೆ. ದೊಡ್ಡ ಶ್ರೀಮಂತರ ಕುಟುಂಬದೊಂದಿಗೆ ಮದುವೆ ಸಂಬಂಧಗಳನ್ನು ಮಾಡಿ ನಿಭಾಯಿಸಿದ್ದಾನೆ.
ತನ್ನ ಆಸೆಯ ಪ್ರಕಾರವೇ ನೆರವೇರಿದ ನಂತರ ತನ್ನ ಸಂಸಾರ ಮತ್ತು ಮಕ್ಕಳ ಎಲ್ಲ ಜವಾಬ್ದಾರಿಯನ್ನು ತಾನು ಬಹಳ ಚೆನ್ನಾಗಿ ನಿಭಾಯಿಸಿದ್ದೇನೆ ಎಂದುಕೊಂಡು ಒಂದು ತೀರ್ಮಾನಕ್ಕೆ ಬಂದು ಇನ್ನು ತನ್ನ ಉಳಿದ ಜೀವನವನ್ನು ತನ್ನ ಪತ್ನಿಯೊಂದಿಗೆ ತನ್ನ ಸ್ವಂತ ಊರಿಗೆ ತೆರಳಿ ಅಲ್ಲೇ ನೆಮ್ಮದಿಯಿಂದ ಕಾಲ ಕಳೆಯಬೇಕೆಂದುಕೊಳ್ತಾನೆ. ಆದರೆ ಬಂಧಗಳು ಅನುಬಂಧಗಳು ಅಂಟಿಕೊಂಡಷ್ಟು ಸುಲಭವಾಗಿ ಬಿಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದನ್ನು ಸಮಚಿತ್ತದಿಂದ ಹಂತ ಹಂತವಾಗಿ ಸಾಧಿಸಬೇಕು ಎಂದು ಅರಿತುಕೊಂಡರೆ ತನ್ನ ಜೀವನದ ಏಕೈಕ ಗುರಿ ತಲುಪಲು ಅನುಸರಿಸಬೇಕಾದ ಮಾರ್ಗ ಕಷ್ಟವೆನಿಸುವುದಿಲ್ಲ. ಈ ಮಾರ್ಗದಲ್ಲಿರುವ ವ್ಯಕ್ತಿ ತನ್ನ ಜೀವನದಲ್ಲಿನ ಯಾವುದೇ ಘಟನೆಗಳಿಗೂ ವಿಚಲಿತನಾಗುವುದಿಲ್ಲ. ಸ್ಥಿರವಾಗಿ ಸಿದ್ಧವಾಗಿ ನಿಲ್ಲುತ್ತಾನೆ. ಏಕೆಂದರೆ ಅವುಗಳ ಕುರಿತಾದ ಅರಿವು ಆತನಲ್ಲಿ ಇರುತ್ತದೆ. ಸುಖ, ದುಃಖ, ಸಂತೋಷ, ವಿಷಾದ, ನೋವು, ನಲಿವು ಈ ರೀತಿಯ ಭಾವೋದ್ವೇಗಗಳು ಪ್ರತಿನಿತ್ಯ ಬಂದು ಹೋಗುತ್ತಿರುತ್ತದೆ. ಇವು ಎಂದಿಗೂ ಸ್ಥಿರವಲ್ಲ. ಆದರೆ ಇಂತಹ ಭಾವನೆಗಳ ಪ್ರಭಾವಕ್ಕೆ ವ್ಯಕ್ತಿ ಒಳಗಾದರೆ ಅವನು ಎಂದಿಗೂ ಸಂತೋಷ ಹೊಂದಲಾರ. ಅಷ್ಟಕ್ಕೂ ಜೀವನದಲ್ಲಿ ಎಂದೆಂದಿಗೂ ಬರೀ ಸಂತೋಷವೇ ಇರಲು ಸಾಧ್ಯವಿಲ್ಲ. ಆನಂದವನ್ನು ಬಯಸುತ್ತೇವೆ ಎಂದರೆ ತಪ್ಪದೆ ದುಃಖಕ್ಕೂ ಸಿದ್ಧರಾಗಿರಬೇಕು. ಬೇರೆ ದಾರಿಯೇ ಇಲ್ಲ. ಏಕೆಂದರೆ ಅವು ಒಂದರ ಹಿಂದೆ ಒಂದು ನಿರಂತರವಾಗಿ ಬಂದು ಹೋಗುತ್ತಿರುತ್ತದೆ. ಇಂದಿನ ದುಃಖ ನಾಳೆ ಸುಖವಾಗಿ ಬದಲಾಗುತ್ತದೆ. ನಾಳೆಯ ಸುಖ ಅಥವಾ ಸಂತೋಷ ನಾಳಿದ್ದು ನೋವಿಗೆ ಆಧಾರವಾಗಿರುತ್ತದೆ. ಬೆಳಕಿನ ಹಿಂದೆ ಕತ್ತಲು, ಕತ್ತಲಿನ ನಂತರ ಬೆಳಕು, ಸಂತೋಷದ ಹಿಂದೆ ದುಃಖ, ಹೀಗೆ ಒಂದರ ಹಿಂದೆ ಒಂದರಂತೆ ಬಂದು ಹೋಗುತ್ತಲೇ ಇರುತ್ತದೆ. ಆದ್ದರಿಂದ ಮನುಷ್ಯ ಹೀಗೆ ತಾತ್ಕಾಲಿಕವಾಗಿ ನಿರಂತರವಾಗಿ ಬಂದು ಹೋಗುವ ಸುಖಕ್ಕಾಗಲಿ ದುಃಖಕ್ಕಾಗಲಿ ವಿಚಲಿತನಾಗದೆ ಭಗವಂತನು ಈ ಜನ್ಮವನ್ನು ಜೀವನದ ಮುಕ್ತಿ ಹೊಂದಲೆಂದು ಕೊಟ್ಟಿದ್ದಾನೆ. ಆದ್ದರಿಂದ ಇದೇ ಈ ಜೀವನದ ಏಕೈಕ ಧ್ಯೇಯ ಎನ್ನುವ ತೀರ್ಮಾನಕ್ಕೆ ಬರಬೇಕು. ಆ ಗುರಿ ಸಾಧನೆಯೇ ತನ್ನ ಮುಖ್ಯ ಉದ್ದೇಶ ಎಂದು ನಿಶ್ಚಲವಾಗಿ ಬದುಕಬೇಕು. ಈ ಗುರಿಯಲ್ಲದೆ ತನ್ನ ತಾತ್ಕಾಲಿಕ ಆಸೆಗಳನ್ನು ನೆರವೇರಿಸಿಕೊಳ್ಳುವ ಗುರಿ ಇಟ್ಟುಕೊಂಡು ಜೀವಿಸಿದರೆ ಜೀವನದಲ್ಲಿ ಪರಿಪೂರ್ಣತ್ವ ಸಿದ್ಧಿಸುವುದಿಲ್ಲ. ಅಷ್ಟೇ ಅಲ್ಲದೆ ನಾವೇ ರೂಪಿಸಿಕೊಂಡ ಗುರಿಗಳಿಂದ ನಾವೇ ಮೋಸ ಹೋಗುವ ಪರಿಸ್ಥಿತಿಗಳೂ ಏರ್ಪಡುತ್ತದೆ. ಉದಾಹರಣೆಗೆ, ಒಬ್ಬ ರಾಜಕೀಯ ವ್ಯಕ್ತಿ ತಾನು ಮಂತ್ರಿ ಆಗುವುದೇ ನನ್ನ ಜೀವನದ ಮುಖ್ಯ ಗುರಿ ಎಂದು ಭಾವಿಸಿ ನಿರಂತರ ಕೃಷಿಯಿಂದ ಪದವಿ ಪಡೆದುಕೊಳ್ತಾನೆ. ಆದರೆ ಅವನು ಆ ಸ್ಥಾನ ಪಡೆದುಕೊಂಡ ಮೇಲೆ ಅದರಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಬೇಜಾರು ಮಾಡಿಕೊಂಡು ಈ ತಲೆನೋವನ್ನು ನಾನಾಗಿ ಬಯಸಿ ತಂದುಕೊಂಡಲ್ಲ ಅಂದುಕೊಳ್ತಾನೆ. ನಾವೇ ರೂಪಿಸಿಕೊಂಡಂತಹ ಗುರಿಗಳು, ಉದ್ದೇಶಗಳು ನಮ್ಮನ್ನು ಮೋಸಗೊಳಿಸುತ್ತದೆ ಎಂದು ಪಶ್ಚಾತ್ತಾಪ ಪಡುವುದಕ್ಕಿಂತ ಅದನ್ನು ಮೊದಲೇ ಅರಿತುಕೊಂಡು ಎಚ್ಚೆತ್ತುಕೊಳ್ಳುವುದು ಉತ್ತಮ ಹಾಗೂ ಬುದ್ಧಿವಂತರ ಲಕ್ಷಣ. ಏಕೆಂದರೆ ಗರಿಗೆದರಿದ ಆಲೋಚನೆಗಳು ಹುಚ್ಚು ಕುದುರೆಗಳಿಗಿಂತ ಹೆಚ್ಚು ಹಠಮಾರಿ. ಎಲ್ಲೆಂದರಲ್ಲಿ ಗೊತ್ತು ಗುರಿ ಇಲ್ಲದೆ ಓಡುತ್ತಿರುವ ಆ ಹುಚ್ಚು ಕುದುರೆಗಳನ್ನು ನಿಯಂತ್ರಿಸುವುದು ಬಹಳ ಕಷ್ಟ. ಲೌಕಿಕ ಪ್ರವೃತ್ತಿಗೆ ಅನುಗುಣವಾಗಿ ಮನಸ್ಸಿನಲ್ಲಿ ಹುಟ್ಟಿದ ಆಸೆಗಳು ಕಾಡು ಬಾತುಕೋಳಿಯ ಹಾಗೆ ಅಡ್ಡಾದಿಡ್ಡಿಯಾಗಿ ಎಲ್ಲೆಂದರಲ್ಲಿ ಓಡುತ್ತಿರುತ್ತೆ. ಅವುಗಳನ್ನು ಸಾಲಾಗಿ ಒಂದು ಕ್ರಮಬದ್ಧವಾಗಿ ತಂದು ನಿಲ್ಲಿಸುವುದು ಅತಿ ಕಷ್ಟ. ಅವುಗಳನ್ನು ಒಂದೇ ಸಾಲಿನಲ್ಲಿ ನಿಲ್ಲಿಸಬೇಕಾದರೆ ತುಂಬ ಶ್ರಮ ಪಡಬೇಕು.
ಹೀಗೆ ಅಡ್ಡಾದಿಡ್ಡಿಯಾಗಿ ಕೊನೆ ಮೊದಲಿಲ್ಲದೆ ಮನಸ್ಸಿಗೆ ಹುಚ್ಚು ಹಿಡಿಸುವಂತಹ ಆಸೆಗಳು ಮನಸ್ಸಿನಲ್ಲಿ ತಲೆ ಎತ್ತದಂತೆ ಹತೋಟಿಯಲ್ಲಿ ಇಡುವ ಶಕ್ತಿ ಆಧ್ಯಾತ್ಮಕ್ಕೆ ಇದೆ. ಈ ಆಧ್ಯಾತ್ಮಿಕ ಜ್ಞಾನದಿಂದ ಮನುಷ್ಯನು ಅನಿರ್ವಚನೀಯವಾದಂತಹ ಪರಿಪೂರ್ಣವಾದ ಕಲ್ಮಶರಹಿತವಾದ ಆನಂದಾನುಭೂತಿಯನ್ನು ಹೊಂದುತ್ತಾನೆ. ಜೀವನವನ್ನು ಪರಿಪೂರ್ಣಗೊಳಿಸಬಲ್ಲ ಬ್ರಹ್ಮಜ್ಞಾನ ಸಾಧಿಸಿದಾಗ ಬ್ರಹ್ಮಜ್ಞಾನದಿಂದ ಮಾನವನು ಪಡೆಯುವ ಸಂತೋಷ ಅಲೌಕಿಕವಾದದ್ದು, ಅದ್ಭುತವಾದದ್ದು ಮತ್ತು ಅತಿಶಯವಾದದ್ದು. ಈ ಸ್ಥಿತಿಯನ್ನು ಹೊಂದಿದವರಿಗೆ ಮಾತ್ರ ಇದು ಅರ್ಥವಾಗುತ್ತದೆ ವಿನಃ ಬೇರೆಯವರು ಇದನ್ನು ತಿಳಿಯಲಾರರು. ಯಾವ ಪ್ರಾಪಂಚಿಕ ವಿಷಯವೂ ಇಂತಹ ಸ್ಥಿತಿಗೆ ಸಮವಲ್ಲ. ಅದೇನೆಂದರೆ ಇಲ್ಲಿಯವರೆಗೂ ಇಂತಹ ಆನಂದಾನುಭೂತಿ ಯಾವುದರಲ್ಲೂ ಸಿಕ್ಕಿರುವುದಿಲ್ಲ ಎನ್ನುವುದು ಸತ್ಯ. ಅದರ ನಂತರ ಅವರಿಗೆ ಯಾವೇ ಅಪೇಕ್ಷೆಗಳು ಆಸೆಗಳು ಇರುವುದಿಲ್ಲ. ಹಾಗೆ ಹೇಗೆ ತಾನೇ ಇರಲು ಸಾಧ್ಯ? ಶುದ್ಧ ಸ್ವಚ್ಛ ಸರೋವರದಲ್ಲಿ ನಿಂತಿರುವ ವ್ಯಕ್ತಿಗೆ ದಾಹವಾದರೆ ಒಂದು ಬೊಗಸೆ ನೀರನ್ನು ಯಾರಾದರೂ ದಾನ ಮಾಡಿ ಎಂದು ಅಂಗಲಾಚುತ್ತಾನಾ? ಒಮ್ಮೆ ಬಾಯಿ ತೆರೆದರೆ ಸಾಕು, ಯಾರ ಪ್ರಮೇಯವೂ ಇಲ್ಲದೆ ಶುದ್ಧ ಸಿಹಿ ನೀರು ತನ್ನ ಬಾಯಿಗೆ ಬರುವಾಗ ಬೇರೆಯವರನ್ನು ಬೇಡುವ ಸ್ಥಿತಿ ಅವನಿಗೇಕಿರುತ್ತದೆ? ಏತಕ್ಕಾಗಿ ಕೇಳಿಕೊಳ್ಳುತ್ತಾನೆ? ಹಾಗೆಯೇ ಬ್ರಹ್ಮಜ್ಞಾನ ಸಿದ್ಧಿಯಿಂದ ಸಿಗುವಂತಹ ಆನಂದಾನುಭೂತಿಯನ್ನು ಅನುಭವಿಸಿ ಶಾಶ್ವತವಾದ ತೃಪ್ತಿಯನ್ನು ತನ್ನದಾಗಿಸಿಕೊಂಡಂತಹ ವ್ಯಕ್ತಿಗೆ ಯಾವುದೇ ಪ್ರಾಪಂಚಿಕ ವಿಷಯದಲ್ಲಾಗಲಿ, ಯಾವುದೇ ಕಾಮನೆಗಳಲ್ಲಾಗಲಿ ಅಥವಾ ಯಾವುದೇ ವಸ್ತುಗಳಿಂದ ಸಿಗುವ ಸಂತೋಷ ವ್ಯಾಮೋಹವಾಗಲಿ ಇರುವುದಿಲ್ಲ. ಏಕೆಂದರೆ ದೈನಂದಿನ ಜೀವನದಲ್ಲಿ ಎದುರಾಗುವ ಘಟನೆಗಳು ಮತ್ತು ಸಮಸ್ಯೆಗಳು ಆತನ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಸಹಜ ಜೀವನ ಅಥವಾ ಯಾವುದೇ ಆಚರಣೆಗಳು ಹಾಗೂ ಅವುಗಳಿಂದ ಸೃಷ್ಟಿಯಾಗುವಂತಹ ಅಡೆತಡೆಗಳು ಸಮಚಿತ್ತವನ್ನು ಸಾಧಿಸಿ ಪರಿಪೂರ್ಣ ತೃಪ್ತಿ ಹೊಂದಿದ ವ್ಯಕ್ತಿಯ ಸಮೀಪಕ್ಕೂ ಕೂಡ ಸುಳಿಯಲಾರದು. ಏಕೆಂದರೆ ಆತನು ಅವೆಲ್ಲವನ್ನೂ ಮೀರಿದ ಉನ್ನತ ಸ್ಥಾಯಿಯನ್ನು ತಲುಪಿರುವುದೇ ಕಾರಣ. ಹಣ ಸಂಪಾದಿಸುವುದು, ಸಮುದಾಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಸ್ಥಾನ ಪಡೆಯಬೇಕೆಂಬುದು, ಪ್ರಮುಖ ವ್ಯಕ್ತಿ ಎನ್ನಿಸಿಕೊಂಡು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಳ್ಳಬೇಕೆಂಬ ಹಂಬಲ, ತಾನು ಏನೇನೋ ಸಾಧಿಸಿದ್ದೇನೆ ಎಂದು ಗುರುತಿಸಿಕೊಂಡು ಸನ್ಮಾನ ಪಡೆದುಕೊಳ್ಳಬೇಕೆಂಬ ಹುಚ್ಚು ಬಯಕೆಗಳಿಗೆ, ಆಲೋಚನೆಗಳಿಗೆ ಮತ್ತು ಭಾವನೆಗಳಿಗೆ ಇನ್ನಾದರೂ ಅಂತ್ಯ ಹೇಳೋಣ. ಮೇಲೆ ಹೇಳಿದ ಎಲ್ಲವೂ ಬಾಹ್ಯ ಜಗತ್ತಿಗೆ ಮಾತ್ರ ಅನ್ವಯಿಸುತ್ತದೆ. ಪ್ರಕೃತಿ ಸಹಜವಾಗಿ ಕಾಣಿಸುವ ಇಂತಹ ಅಂಶಗಳಿಗೆ ಮಾನ್ಯತೆ ಕೊಟ್ಟು ಅದಕ್ಕಾಗಿ ಜೀವಿಸುವುದು ಅಜ್ಞಾನ. ಅಜ್ಞಾನದಿಂದಾಗಿ ಮನಸ್ಸಿಗೆ ಆವರಿಸಿಕೊಂಡಿರುವ ಮೋಡಗಳು ಒಮ್ಮೆ ವಿವೇಚನೆಯಿಂದ ದೂರ ಸರಿಸಿ ನೋಡಿದರೆ ಯಾವುದು ಸತ್ಯ, ಯಾವುದು ಸುಳ್ಳು ಎಂದು ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ತನ್ನಲ್ಲಿಯೇ ಉಂಟಾಗುತ್ತದೆ. ಈ ತಾತ್ಕಾಲಿಕ ಆಕರ್ಷಣೆಗಳ ಕಡೆಗೆ ನಮ್ಮನ್ನು ಬಲವಾಗಿ ಸೆಳೆಯುವ ಮೂರ್ಖತನದ ಅರಿವಾಗುತ್ತದೆ. ಆ ಮೂರ್ಖತ್ವಕ್ಕೆ ಅಜ್ಞಾನ ಅಥವಾ ಅವಿದ್ಯೆ ಎಂದು ಹೆಸರು. ಈ ಅವಿದ್ಯೆ ಅಥವಾ ಅಜ್ಞಾನ ಮಾನವನನ್ನು ಬ್ರಹ್ಮಜ್ಞಾನಕ್ಕಿಂತ ಲೌಕಿಕ ಸುಖದ ಹಿಂದೆ ಓಡುವಂತೆ ಮಾಡುವುದೇ ಹೆಚ್ಚು. ಸಮಚಿತ್ತವನ್ನು ಹಂತ ಹಂತವಾಗಿ ಸಾಧಿಸುವುದರಿಂದ ನಮ್ಮಲ್ಲಿನ ಈ ಅಜ್ಞಾನ ಕ್ರಮೇಣ ನಾಶವಾಗುತ್ತದೆ. ಬಾಹ್ಯಾಕರ್ಷಣೆಯ ಮೇಲಿನ ವ್ಯಾಮೋಹ ಕಡಿಮೆಯಾಗುತ್ತದೆ.
ಸಮಚಿತ್ತವನ್ನು ಸಾಧಿಸಿದಂತಹ ವ್ಯಕ್ತಿಯಲ್ಲಿ ಧಾರ್ಮಿಕ ವಿಧಿಗಳು, ಜಾತಿ ಮತಗಳೆಂಬ ನಿರ್ಬಂಧಗಳು ಇರುವುದಿಲ್ಲ. ಆತನು ಎಲ್ಲ ನಿರ್ಬಂಧಗಳನ್ನು ಮೀರಿದ ಸ್ಥಿತಿಯನ್ನು ತಲುಪುತ್ತಾನೆ. ಈ ರೀತಿಯ ಪರಿಪೂರ್ಣತೆಯನ್ನು ಉಂಟು ಮಾಡುವ ಶಕ್ತಿಯೇ ಸಮಚಿತ್ತ ಅಥವಾ ಸಮಭಾವ. ಈ ಸಮಭಾವವನ್ನು ಮಾನವನ ಮನಸ್ಸಿನಲ್ಲಿರುವ ಸುಪ್ತ ಪ್ರಜ್ಞೆಯನ್ನು ಜಾಗೃತಗೊಳಿಸಬಲ್ಲದು. ನಿದ್ರಾವಸ್ಥೆಯಲ್ಲಿರುವ ಮೆದುಳಿಗೆ ಜ್ಞಾನವನ್ನುಂಟು ಮಾಡುತ್ತದೆ. ಇಂತಹ ಜ್ಞಾನೋದಯ ಪಡೆದಂತಹ ವ್ಯಕ್ತಿಯ ಮನಸ್ಸು ನಿರ್ವಿಕಲ್ಪ ಸಮಾಧಿಯ ಹಂತಕ್ಕೆ ನಿಶ್ಚಯವಾಗಿ, ನಿರಾತಂಕವಾಗಿ, ಯಾವುದೇ ಅಡೆತಡೆಗಳಿಲ್ಲದೆ ತಲುಪಬಲ್ಲದು. ಇಂತಹ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ತಲುಪುವವರೆಗೂ ಮಾನವನು ಸಮಭಾವದ ಅಭ್ಯಾಸವನ್ನು ಮಾಡುತ್ತಲೇ ಇರಬೇಕು. ಇಂತಿಷ್ಟೇ ಸಮಯದಲ್ಲಿ ಇದನ್ನು ಸಾಧಿಸಬಹುದೆಂದು ಹೇಳಲಾಗುವುದಿಲ್ಲ. ಏಕೆಂದರೆ ಇದು ಒಂದು ವೈಯಕ್ತಿಕವಾದಂತಹ ಸಾಧನೆ, ಅವರವರ ಏಕಾಗ್ರತೆಗೆ ಅನುಗುಣವಾಗಿ ಸಿದ್ಧಿಸುವಂಥದ್ದು. ಆಧ್ಯಾತ್ಮಿಕ ಜ್ಞಾನಾಭಿವೃದ್ಧಿ ಅವರವರು ಮಾಡುವ ಪ್ರಯತ್ನ ಮತ್ತು ಅಭ್ಯಾಸಗಳ ಮೇರೆಗೆ ಫಲಿತಾಂಶವನ್ನು ಕೊಡುತ್ತದೆ. ಸಮಚಿತ್ತವನ್ನು ಹೊಂದಿದಂತಹ ವ್ಯಕ್ತಿ ಅದೃಷ್ಟ ಎದುರಾದಾಗ ಉಬ್ಬುವುದೂ ಇಲ್ಲ, ದುರಾದೃಷ್ಟ ಎದುರಾದಾಗ ಕುಗ್ಗುವುದೂ ಇಲ್ಲ. ಯಾರನ್ನೂ ಹೆಚ್ಚು ದ್ವೇಷಿಸುವುದೂ ಇಲ್ಲ, ಯಾರನ್ನೂ ಅತಿಯಾಗಿ ಪ್ರೀತಿಸುವುದೂ ಇಲ್ಲ. ಜೀವನದಲ್ಲಿ ಎದುರಾಗುವ ಎಲ್ಲ ಕಷ್ಟಗಳನ್ನು ಧೈರ್ಯದಿಂದ, ಸಮಾಧಾನವಾಗಿ, ಜ್ಞಾನವಂತನಾಗಿ ಎದುರಿಸುತ್ತಾನೆ. ಎಂತಹುದೇ ಕ್ಲಿಷ್ಟಕರ ಸಂದರ್ಭಗಳನ್ನು ಎದುರಿಸಲು ಅಂತಹವರು ಬಳಸುವ ಮಂತ್ರದಂಡ ಒಂದೇ. ಅದೇ ಶ್ರೀಕೃಷ್ಣನು ಉಪದೇಶಿಸಿರುವ ಸಮಚಿತ್ತ. ಈ ಸಮಭಾವದ ಮನುಷ್ಯನಲ್ಲಿ ಎಲ್ಲ ಚಿಂತೆಗಳನ್ನು ದೂರ ಮಾಡಬಲ್ಲಂತಹ ಶಕ್ತಿ ಇದೆ. ಎಂತಹುದೇ ಸಂದಿಗ್ಧ ಸ್ಥಿತಿಯಲ್ಲೂ ಮನಸ್ಸು ಸ್ಥಿರವಾಗಿರುವಂತೆ ಮಾಡುತ್ತದೆ. ಇಲ್ಲಿಯವರೆಗೂ ನಾವು ಅರಿತುಕೊಂಡ ಅತ್ಯಮೂಲ್ಯವಾದ ಸತ್ಯವೇನೆಂದರೆ, ಬ್ರಹ್ಮಜ್ಞಾನ ಅತ್ಯಂತ ಸ್ಥಿರವಾದದ್ದು, ಶಾಶ್ವತವಾದದ್ದು. ಅದಕ್ಕೆ ಸಾವಿಲ್ಲ. ಅದು ನಿತ್ಯ ಸತ್ಯ. ಸಮಚಿತ್ತ ಸಾಧಿಸುವುದು ನಿಸ್ಸಂದೇಹವಾಗಿ ಆಧ್ಯಾತ್ಮಿಕತೆಯಿಂದ ಬ್ರಹ್ಮಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಬ್ರಹ್ಮಜ್ಞಾನ ಮೋಕ್ಷಕ್ಕೆ ಶಿಖರಪ್ರಾಯವಾದದ್ದು. ಬ್ರಹ್ಮಜ್ಞಾನ ದರ್ಶನಕ್ಕೆ ಸಮಚಿತ್ತ ಮನೋನೇತ್ರ. ಸಮಚಿತ್ತ ಮೋಕ್ಷಕ್ಕೆ ಸೋಪಾನ, ಕೈವಲ್ಯ ಧರ್ಮದ ಹಾದಿ, ಸ್ವಯಂ ವಿಕಾಸ ಕಾಂತಿ ಕ್ಷೇತ್ರ. ಸರ್ವೋತ್ತಮ ರೂಪನಾದ ಭಗವಂತನ ರೂಪವನ್ನು ಹೃದಯದಲ್ಲಿ ನೆಲೆಸಿಕೊಳ್ಳಬಹುದಾದಂತಹ ಪವಿತ್ರ ಸಾಧನ. ಈ ರೀತಿ ಆಚಾರ್ಯರು ಸಮಭಾವದ ಬಗ್ಗೆ ಹಾಗೂ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಮಾನವ ಸಮಾಜಕ್ಕಾಗಿ, ಮಾನವರು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಯಾವ ರೀತಿ ನಡೆದುಕೊಳ್ಳಬೇಕು ಎಂಬುದನ್ನು ಏನು ಹೇಳಿದ್ದಾನೆ, ಯಾವ ರೀತಿ ವಿವರಿಸಿದ್ದಾನೆ, ಅದನ್ನು ನಾವು ಯಾವ ರೀತಿ ನಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು, ಸಚ್ಚಿತ್ ಆನಂದ ಎಂದರೆ ಏನು, ರಾಗದ್ವೇಷಗಳು ಯಾವ ರೀತಿ ಮನುಷ್ಯನ ಆವರಿಸ್ಕೊಂಡಿದೆ, ಅದರಿಂದ ಹೊರಗೆ ಬರೋದು ಹೇಗೆ, ಈ ಎಲ್ಲದರ ಬಗ್ಗೆ ನಮ್ಮ ಸನಾತನ ಧರ್ಮದ ಋಷಿಗಳು ಯಾವ ರೀತಿ ಅಧ್ಯಯನ ಮಾಡಿ ನಮಗೆ ದಾರಿದೀಪವಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡು ನಮಗೂ ಮಾರ್ಗದರ್ಶಕರಾಗಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಸುಲಲಿತವಾಗಿ, ಸುಲಭವಾಗಿ ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ
ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ. ತಮಗಿರೋ ಅಂತಹ ದುಃಖ ದುಮ್ಮಾನಗಳಿಂದ, ನೋವಿಂದ ಹೊರಗೆ ಬಂದು ಶಾಶ್ವತವಾದ ಸ್ಥಿರವಾದಂತಹ ಆನಂದವನ್ನು ಹೊಂದಲಿ ಅಂತ ನಡೆಸಿರುವಂತಹ ಈ ಸತ್ಸಂಗದ ಸಾರವನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಯಥಾವತ್ತಾಗಿ ನಿಮ್ಮ ಮುಂದೆ ಈ ಕಳೆದ ಹಲವು ಭಾಗಗಳಲ್ಲಿ ನಿರೂಪಿಸಿದ್ದೇನೆ. ಇಂತಹ ಒಂದು ಮಹತ್ತರ ಕಾರ್ಯವನ್ನು ವಿಶ್ವಧರ್ಮ ಮಂದಿರದ ಮೂಲಕ ಎಲ್ಲರನ್ನೂ ಜೊತೆಗೆಗೂಡಿಸಿಕೊಂಡು ಎಲ್ಲರಲ್ಲೂ ಶಾಂತಿ ನೆಮ್ಮದಿಯನ್ನು ಕಾಣಬೇಕು ಅಂತ ಹಂಬಲಿಸುತ್ತಾ ಅನೇಕ ಸಮಾಜಪರವಾದಂಥ ಕೆಲಸಗಳನ್ನು ಮಾಡ್ತಿರೋಂತಹ ಆಚಾರ್ಯರಿಗೆ ಅನಂತಾನಂತ ಧನ್ಯವಾದಗಳು. ಹಾಗೆ ಇವರ ಈ ಉತ್ತಮ ಕೆಲಸಕ್ಕೆ ಎಲ್ಲರೂ ಕೂಡ ಕೈಗೂಡಿಸ್ಲಿ, ಸಮಾಜವನ್ನು ಉತ್ತಮ ಸ್ಥಿತಿಗೆ ಕೊಂಡೊಯ್ಯಲಿ. ಅದಕ್ಕೆ ಎಲ್ಲರೂ ಕೂಡ ಮುಂದಾಗೋಣ, ಮುಂದೆ ಬನ್ನಿ ಅಂತ ಎಲ್ಲರಲ್ಲೂ ಕಳಕಳಿಯಾಗಿ ಪ್ರಾರ್ಥಿಸ್ತೀನಿ. ಹಾಗೆಯೇ ಇಂತಹ ಒಂದು ಅತ್ಯುತ್ತಮವಾದಂತಹ ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ಶ್ರೀಯುತ ಆಚಾರ್ಯರಿಗೆ ಅನಂತಾನಂತ ವಂದನೆಗಳು. ಸರ್ವೇ ಸಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಸಂತು ಭದ್ರಾಣಿ, ಮಾ ಕಶ್ಚಿತ್ ದುಃಖಪಾತ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರು ದತ್ತಾತ್ರೇಯಾರ್ಪಣಮಸ್ತು.